ಹಾಯ್ ನನ್ನೆಲ್ಲ ಸ್ನೇಹಿತರೆ, ಶುಭ ಸಂಜೆ. ಬರ್ರಿ ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕದ ಹೆಸರುಬೇಳೆ ಪಲ್ಯ ಮಾಡಿಕೊಂಡು ಚಪಾತಿ ಪಲ್ಯ ಅನ್ನ ಊಟ ಮಾಡೋಣ. ನೋಡ್ರಿ, ಇಲ್ಲೇ ನಾನು ಚಪಾತಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪದರ ಚಪಾತಿ ನಮ್ಮವ. ನಾವು ಒಂಟಿ ಚಪಾತಿ ಮಾಡಲ್ಲ, 2 ಇಲ್ಲ 3 ಇಲ್ಲ 4 ಹಿಂಗೆ ಸೇರಿಸಿ ಮಾಡಿರ್ತೀವಿ. ಪದರ ಚಪಾತಿ ಆಲ್ರೆಡಿ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಪಾತಿಗೆ ಮತ್ತು ಅನ್ನಕ್ಕೆ ಸೇರಿನೇ ಹೆಸರುಬೇಳೆ ಪಲ್ಯ ಮಾಡ್ಕೊಳತ್ತೀನಿ. ನೋಡಿರಿ, ಹೆಸರುಬೇಳೆನ ಒಂದು 2 ಸತಿ ತೊಳೆದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ನೆನೆಸಿಟ್ಟಿದ್ದೆ. ಇವೇನು ಬೇಗ ನೆನಿತವೆ, ನೆನೆದಿದ್ದಾವೆ. ವಾಪಸ್ ಆ ನೀರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ. ಮತ್ತು ಇದಕ್ಕೆ ನಾನು ಇವಾಗ ಏನೇನು ತೊಗೊಂಡಿನಿ ಅಂದ್ರೆ ಇಲ್ಲೇ ಒಂದು 6 ಈ ರೀತಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿನಿ. ಇದೊಂದು ಸ್ವಲ್ಪ ಕಾಯಿ ತೊಗೊಂಡಿನಿ, ಬೆಳ್ಳುಳ್ಳಿ, ಉಳ್ಳಿಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು. ಹಂಗೆ ಹುಳಿಗೆ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಕೊಳಕತ್ತೀನಿ, ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅದು ಅನ್ನ ವಿಷಲ್ ಆಗೋ ಅಷ್ಟೊತ್ತಿಗೆ ಪಲ್ಯಕ್ಕೆ ಇದನ್ನು ರುಬ್ಕೊಂಡು ರೆಡಿ ಮಾಡ್ಕೊತೀನಿ. ಈಗ ಹಣ್ಣು ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಲ್ಲ, ಆ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಹಾಗೆ ಈ ಕೊಬ್ಬರಿ ಮತ್ತು ಇದ್ರ ಜೊತೆಗೆ ಇಲ್ಲಿ ಒಂದು ಬೆಳ್ಳುಳ್ಳಿ ಗಡ್ಡೆ ನೆನೆಸುಲ್ದು ಇಟ್ಕೊಂಡಿದ್ನಲ್ಲ, ಆ ಬೆಳ್ಳುಳ್ಳಿ ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಇವಾಗ ಇದ್ರ ಜೊತೆನೇ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿಕೊಂಡು ನಾನು ಪಲ್ಯಗೆ ರೆಡಿ ಮಾಡ್ಕೊಳತ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ದು ಅನ್ನ ಆಗುತ್ತೆ. ಅನ್ನ ಆಗ್ತಿದ್ದಂಗೆ ಪಲ್ಯ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಅಂತ ನೋಡಿರಿ. ಕೊಬ್ಬರಿ, ಹಣ್ಣು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿನಿ. ಇವಾಗ ನಮ್ದು ಈ ಹೆಸರುಬೇಳೆ ಪಲ್ಯ ಮಾಡೋಕೆ ಬಾಳಿಗೆ ಕಾಯಕ್ಕೆ ಇಟ್ಕೊಂಡಿನಿ. ಈಗ ಅದು ಕಾದೈತಿ. ಕಾದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಕಾದ್ಮೇಲೆ ನಾವು ಪಲ್ಯಕ್ಕೆಲ್ಲ ಹಾಕೋದು ರೆಡಿ ಮಾಡ್ಕೊಂಡು ನೋಡ್ರಿ. ಎಣ್ಣೆ ಬಿಸಿ ಆಗೈತಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳತ್ತೀನಿ, ಜೀರಿಗೆ ಮತ್ತು ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ನಲ್ಲ, ಈ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ. ಕೊತ್ತಂಬರಿ ಇವಾಗ ಹಾಕಲ್ಲ, ಬರೀ ಈರುಳ್ಳಿ ಹಾಕ್ಕೊಳತ್ತೀನಿ. ಉಳ್ಳಿಗಡ್ಡಿ ಕಟ್ ಮಾಡಿದ್ನೆಲ್ಲ ಉಳ್ಳಿಗಡ್ಡಿ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಹುರ್ಕೊಂಡು, ಮಾಮೂಲಿ ಎಲ್ಲರೂ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಬಟ್ ನಾ ಈಗ ಹಾಕ್ಬೇಡ. ಆದ್ರೆ ನಮ್ಮ ಸೈಡ ಈ ನೆನೆಸಿದ ಬೇಳೆ ಪಲ್ಯಗಳು ಸ್ವಲ್ಪ ಜಾಸ್ತಿ, ಆಮೇಲೆ ಚೆನ್ನಾಗಿರ್ತವೆ ರೊಟ್ಟಿ ಚಪಾತಿಗೆಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಅದನ್ನ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ. ಹಾಕು. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕೊಳ್ತೀನಿ ಸ್ವಲ್ಪ. ಇದು ಹಾಕಿದ ಮೇಲೆ ನಾನು ನೆನೆಸಿದ್ನಲ್ರಿ ಬೇಳೆ, ಹೆಸರುಬೇಳೆ, ಆ ಬೇಳೆ ಹಾಕ್ಕೊಳತ್ತೀನಿ ನೋಡಿ. ಈ ಹೆಸರುಬೇಳೆನೂ ಅಷ್ಟೇ ತೆಳ್ಳಗೆ, ಇದು ಸಣ್ಣದಿರುತ್ತಲ್ಲ, ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪರಾಗೇನೋ ಒಂದು 2 ನಿಮಿಷಕ್ಕನ ಬೆಂದ್ಬಿಡುತ್ತೆ. ಅದರೊಳಗೆ ನಾವು ನೆನೆಸಿರೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಇದು. ನೋಡಿರಿ, 1 ನಿಮಿಷ ಪೂರ್ತಿ ಅಥವಾ ಒಂದು 2 ನಿಮಿಷ ಏನಾಗಲ್ಲ, ಇಷ್ಟೇ ಒಂದು 2 ನಿಮಿಷ ಹಿಂಗೆ ಎಣ್ಣೆ ಒಳಗನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ನಾನಿವಾಗ ಹುಣಸೆ ರಸ ಇಟ್ಕೊಂಡಿದ್ದೇನೆ, ಈ ಹುಣಸೆ ರಸ ಹಾಕ್ಕೊಳತ್ತೀನಿ. ಅದರೊಳಗೆ ಒಂದು ಸ್ವಲ್ಪ ಬೇಯುತ್ತೆ ಈಗ ಅದು ಬೇಳೆ. ಅಷ್ಟೊತ್ತಿಗೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಮೆತ್ತಗನೂ ಆಗುತ್ತೆ. ನಮಗೆ ಜಾಸ್ತಿ ಮೆತ್ತಗೆ ಆಗದಿದ್ರೂ ಒಂದು ಮೀಡಿಯಮಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ನೋಡಿರಿ. ಮೊದಲು 1-1.5 ನಿಮಿಷ 2 ನಿಮಿಷ ತನಕ ಬೇಯಿಸ್ಕೊಂಡಿದ್ದೆ. ಇವಾಗ 1 ನಿಮಿಷ ಈಗ ಈ ಹುಣಸೆ ರಸ ಹಾಕಿನೂ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ಯಾವುದೇ ಎಕ್ಸ್ಟ್ರಾ ನೀರದು ಸೇರಿಸಿಲ್ಲ ಇನ್ನೂ. ಇವಾಗ ಇಷ್ಟನೂ ಪಲ್ಯ ತಿನ್ನೋಕೆ ರೆಡಿ ಆಯ್ತದೆ. ಬಟ್ ನಾನು ಇವತ್ತು ಇದಕ್ಕೆ ಕಾಯಿ ರುಬ್ಕೊಂಡಿದ್ನಲ್ಲ, ಕಾಯಿ ರುಬ್ಬಿರೋದನ್ನು ಹಾಕ್ಕೊಳತ್ತೀನಿ. ಇದು ಹಾಕೋದ್ರಿಂದ ಸ್ವಲ್ಪ ಇನ್ನಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಖುಷಿ ಪಡ್ತಾರೆ.
ಎರಡೆರಡು ಚಪಾತಿ ತಿನ್ನೋರೆಲ್ಲ 4, ಎರಡೆರಡು ರೊಟ್ಟಿ ತಿನ್ನೋರೆಲ್ಲ 4 ರೊಟ್ಟಿ ತಿನ್ನುವಂಗೆ ಟೇಸ್ಟ್ ಆಗುತ್ತೆ. ಊಟ ಮಾಡಬೇಕು ನಾವು ಅಂದ್ರೆ ಮೇನ್ ಅದಕ್ಕೆ ಪಲ್ಯ ನೋಡಿರಿ. ಪಲ್ಯ ಎಷ್ಟು ರುಚಿಯಾಗಿರುತ್ತೋ ಅಷ್ಟು ಊಟ ರುಚಿಯಾಗುತ್ತೆ ನನ್ನ ಪ್ರಕಾರ. ನಮ್ಮಲ್ಲಿ ಏನಂತೂ ಹಾಗೆ ರೊಟ್ಟಿ ಎಷ್ಟೇ ಇಷ್ಟಪಟ್ಟು ನಾವು ತೆಳಗನವಾಗಲಿ ದಪ್ಪನವಾಗಲಿ ಹೆಂಗಾಗಿರಲಿ, ಬಟ್ ಪಲ್ಯ ಸೂಪರಾಗಿತ್ತು ಅಂದರೆ ದಪ್ಪನ ರೊಟ್ಟಿ ಇದ್ರೂ ಕೂಡ ಅವು ಇಷ್ಟಪಟ್ಟು ತಿಂತಾರೆ. ಹಾಗೆ ಇವಾಗ ಕೊಬ್ಬರಿಯನ್ನು ಹಾಕ್ಕೊಂಡಿದ್ನಲ್ಲ, ಈಗ ಜಾರಿಗೆನ ಸ್ವಲ್ಪ ನೀರು ಹಾಕಿ ಅದನ್ನ ನೋಡಿರಿ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತೀನಿ. ಬರ್ರಿ ನಮ್ಮ ಮನೆಗೆ ಸೂಪರ್ ಘಮ ಘಮ ಅಂತ ಐತೆ. ಸೂಪರ್ ಘಮ ಘಮ ಪಲ್ಯ ರೆಡಿ ಆಗೈತೆ. ಬರ್ರಿ ಊಟಕ್ಕೆ ಬರ್ರಿ ನೀವು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಡ್ರಿ. ನಾನು ಯಾಕೆ ಉದುರು ಮಾಡ್ತಿದ್ದೆ, ಬಟ್ ಈಗ ಈ ಥರನೇ ಮಾಡಿದರೆ ಇದು ಸ್ವಲ್ಪ ಅನ್ನದ ಜೊತೆನೇ ತಿನ್ನೋಕೆ ಚೆನ್ನಾಗಿರುತ್ತೆ. ಇತ್ತಾಗ ಚಪಾತಿಗೂ ಎರಡಕ್ಕೂ ಆಗುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ನೆಲ್ಲ ಅದನ್ನು ಹಾಕ್ಕೊಳತ್ತೇನೆ. ಈಗ ಪಲ್ಯ ರೆಡಿ ಆಗಾಕತ್ತೈತಿ. ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೀನಿ, ಅಥವಾ ಗರಂ ಮಸಾಲ ಅಂತೀವಿ, ಮಿಕ್ಸ್ ಮಸಾಲೆ ಪುಡಿ ಇರುತ್ತಲ್ಲ ಅದು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿದನ್ನ ಕುದಿಯಕ್ಕೆ ಬಿಟ್ರೆ ಆಯ್ತು ನೋಡ್ರಿ. ನಮ್ಮದು ಸೂಪರಾಗಿರುವಂಥ ಪಲ್ಯ ರೆಡಿ ಆಯಿತು. ಇದನ್ನ ಒಂದು 3-4 ನಿಮಿಷ ಕುದಿಸೋಣ ಸಾಕು. ಭಾಳ ಜಾಸ್ತಿ ಕುದಿಸಿದ್ರೆ ಪೂರ್ತಿ ಬೇಳೆ ಎಲ್ಲ ಹೋಗಿ ಹಿಟ್ಟಿಟ್ಟಾಗಿಬಿಡತ್ತೆ, ಸಾಂಬಾರು ಜೊತೆ ಸಾಂಬಾರು ಆಗಿಬಿಡತ್ತೆ. ಬಟ್ ಅಷ್ಟೇ ಒಂದು 3-4 ನಿಮಿಷದಾಗ ಅಂದರೆ ಮೀಡಿಯಮ್ಮಾಗಿ ಬೇಳೆ ಬೆಂದಿರುತ್ತೆ, ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡ್ರಿ. ಬೇಳೆ ಕಾಣ್ತಿರ್ಬೋದು ನಿಮಗೆ. ಗಪ್ ನೋಡ್ರಿ, ಬೇಳೆ ಹಿಂಗೆ ಬೇಯ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು. ಈಗ ಆಲ್ರೆಡಿ ಒಂದು 2 ನಿಮಿಷ ಇತ್ತು, ಇನ್ನೊಂದು 2 ನಿಮಿಷ ಅದನ್ನು ಮುಚ್ಚಿ ಬೇಯಕ್ಕೆ ಬಿಟ್ಟರೆ ನಮ್ಮ ಪಲ್ಯ ರೆಡಿ. ಆಲ್ರೆಡಿ ಅನ್ನ ರೆಡಿಯಾಗಿದೆ ನೋಡಿರಿ. ನಮ್ಮ ಪಲ್ಯ ಕುದಿಯೋಕೆ ಇಟ್ಟಿದ್ದೆ, ಅದು ಕುದಿಯೋ ಅಷ್ಟೊತ್ತಿಗೆ 2 ನಿಮಿಷಕ್ಕೆ ನಾವು ರುಬ್ಬಿರೋ ಮಿಕ್ಸಿ ಜಾರು ಮತ್ತು ಬೇಳೆ ನೆನೆಸಿರೋ ಪಾತ್ರೆನೂ ತೊಳ್ಕೊಂಬಂದೆ. ಕರೆಕ್ಟಾಗಿ 2 ನಿಮಿಷ ಆಯಿತು. ಯಾಕಂದರೆ ಹಂಗೆ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಕೆಲಸಗಳು ಬೇಗ ಆಗ್ತಾವೆ. ಇಲ್ಲಾಂದರೆ ಒಂದೇ ಆಗೋವರೆಗೆ ನಾವು ಕುತ್ಕೊಂಡ್ರೆ ಕೆಲಸನಾಗಲ್ಲ, ಟೈಮ್ ಭಾಳ ವೇಸ್ಟ್ ಆಗುತ್ತೆ ಅಂತೇಳಿ ಆಗುವಷ್ಟೊತ್ತಿಗೆ ಇನ್ನೊಂದು ಕೆಲಸ ಮಾಡ್ತಾಯಿರ್ತೀನಿ. ಹಾಗೆ ಇನ್ನೊಂದು ನೋಡಿರಿ, ಇವತ್ತೊಂದು ಟಿಪ್ಸು, ಕೊತ್ತಂಬರಿ ಸೊಪ್ಪು ನಾನು ಹೆಂಗೆ ಶೇಖರಣೆ ಮಾಡಿ ಇಟ್ಕೊಂಡೀನಿ ಅಂತ ನೋಡಿರಿ. ಈ ಥರ ದಪ್ಪ ಟವೆಲನ್ನು ಒದ್ದೆ ಮಾಡಿ ಇದರೊಳಗೆ ಹಿಂಗೆ ಸೋಸ್ಬಿಟ್ಟು ಹಿಂಗೆ ಹಾಕಿಟ್ಕೊಂಡು ನೋಡಿರಿ. ಈಗ ಕಿತ್ಕೊಂಡ್ಬಂದವ್ರ ಥರನೇ ಫ್ರೆಶ್ ಆಗೈತಿ ಕೊತ್ತಂಬರಿ ಸೊಪ್ಪು. ಇಲ್ಲಾಂದರೆ ಈ ಬಿಸಿಲಿಗೆ ಎಂತೆಂಥದೇ ತಡ್ಕೊಳಕ್ಕಾಗಲ್ಲ. ಅದರೊಳಗೆ ಈ ಸೊಪ್ಪು ಗಿಪ್ಪು ಅಂದ್ರೆ ಒಂದೇ ದಿನಕ್ಕೆ ಬಾಡಿ ಹೋಗ್ತವೆ. ಹಾಗೆ ನೀರಾಗಿಟ್ಟು ನೋಡಿದೆ, ನೀರಾಗಿಟ್ರೂ ಅದು ಒಂಥರ ಆಗಾಕತ್ತು, ಕೊಳೆಯಕತ್ತು. ಅದ್ರ ಬದಲಿ ನಾನು ಇವಾಗ ಇದು ಮಂಗಳವಾರ ಬುಧವಾರ ತೊಗೊಂಡಿದ್ದು ನೋಡಿರಿ. ಇವತ್ತಿಗೆ ಆಲ್ರೆಡಿ ಶನಿವಾರ ಮುಗೀತು. 3-4 ದಿನ ಆದರೂ ಕೂಡ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪಿದೆ. ಫ್ರಿಜ್ ಅದು ಇಲ್ದಾಗ ಹಿಂಗೆ ಶೇಖರಣೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಪ್ಪು. ನಾನು ಇವಾಗ ಹಿಂಗೆ ಶೇಖರಣೆ ಮಾಡೋದ್ರಿಂದ ನನಗೆ ಭಾಳ ಖುಷಿ ಅನ್ನಿಸ್ತು. ಮೊದಲು ಭಾಳ ಹಾಳು ಮಾಡ್ತಿದ್ದೆ, ಇಷ್ಟಪಟ್ಟು ತರೋದು ತಂದು ನೆಕ್ಸ್ಟ್ ದಿನವೇ ಹಾಳಾಗಿಬಿಡೋದು. ಆಮೇಲೆ ಅದನ್ನು ನಾನು ಯಾವುದೇ ಟಬ್ಬಾಗಿ ಇದ್ರಾಗ ಇಟ್ಟಿಲ್ಲ, ಈ ಥರನಾಗ ಇಟ್ಕೊಂಡಿನಿ. ಯಾಕಂದ್ರೆ ತಳಗೋ ಮೇಲೂ ಎಲ್ಲ ಕಡೆ ಗಾಳಿ ಆಡುತ್ತೆ. ಬೆಳಗ್ಗೆ ಏನಾರಾಗ ಈ ಬಟ್ಟೆ ಒಣಗಿರುತ್ತೆ, ಮತ್ತು ಬೆಳಗ್ಗೆಗೆ ಏನು ಮಾಡೋದು, ಈ ಬಟ್ಟೆನ ಒಂದು ಸತಿ ನೀಟಾಗಿ ತೊಳ್ಕೊಂಬಿಟ್ಟು ಮತ್ತೆ ಒದ್ದೆ ಮಾಡಿ ಹಿಂಗೆ ಸುತ್ತ ಇಟ್ಕೊಂಬಿಟ್ರೆ ಅದಿನ್ನೂ ಫ್ರೆಶ್ ಆಗಿರುತ್ತೆ. ಹಿಂಗೆ ಮಾಡಿದರೆ ವಾರದವರೆಗೂ ನಾವು ಫ್ರೆಶ್ ಆಗಿರೋ ಸೊಪ್ಪನ್ನು ಬಳಸ್ಬೋದು. ಬರೀ ಕೊತ್ತಂಬರಿ ಅಂತಲ್ಲ, ಬೇರೆ ಎಲ್ಲ ಸೊಪ್ಪನ್ನು ಹಂಗೆ ಬಳಸ್ಬೋದು. ಇವಾಗ ನೋಡಿರಿ, ಒಂದು 2 ನಿಮಿಷ ಹೇಳಿದ್ನಲ್ಲ, 2 ನಿಮಿಷ ಆಗೈತಿ. ನಮ್ಮ ಪಲ್ಯ ಒಳ್ಳೆ ಘಮ ಘಮ ಬರಾಕತ್ಬಿಟ್ಟೈತಿ ನೋಡಿ. ಸೂಪರ್, ಭಾಳ ಮಸ್ತಾಗಿ ಬಂದೈತಿ. ನಮ್ಮ ಹುಡುಗನ ಕೈ ಅವನಿಗೆ ಹೇಳಿನಲ್ರಿ, ಊಟ ಮಾಡ್ಬೇಕಿದ್ರೆ ಪಲ್ಯ ಸಾಂಬಾರು ಫಸ್ಟ್ ವಾಸನೆ ನೋಡ್ತಾನೆ. ಅವೇನಾರ ಘಮ ಘಮ ವಾಸನೆ ಬಂದು ಅಂದ್ರೆ ತಿನ್ನೋಕೆ ಇಷ್ಟಪಡೋದು. ತಿನ್ನಾಕತ್ತಾನೆ ನೋಡ್ರಿ. ಈಗ ಏನಾತ, ಏನು ಹಾಕೋದು, ಏನು ಹಾಕೋದು, ಎಲ್ಲ ಕರೆಕ್ಟಾಗಿ ಐತೆ ನೋಡ್ರಿ.
ಇವಾಗ ನಾನು ಒಲೆ ಹರಿಸಿ ಊಟಕ್ಕೆ ರೆಡಿ ಮಾಡ್ಕೊತೀನಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಚಟ್ನಿ ಹೇಳ್ತೀನ. ಬರ್ರಿ ನಮ್ಮ ಜೊತೆ ನೀವು ನಮ್ಮ ರಾತ್ರಿ ಊಟಕ್ಕೆ ಜಾಯಿನ್ ಆಗ್ರಿ. ನಮ್ಮ ಟೇಸ್ಟನ್ನು ಅನುಭವಿಸಿ ಬರ್ರಿ, ನಮ್ಮ ಅಡುಗೆ ಟೇಸ್ಟನ್ನು ನೋಡ್ರಿ. ಇವಾಗ ಚಪಾತಿ ನಿನಗೆ ರಸನ ನಮ್ಮ ಹುಡುಗ ಆ ಪಲ್ಯನ ಅನ್ನದ ಜೊತೆಗೆ ತಿನ್ನತಾನು. ನಾನಿಲ್ಲಿ ಚಪಾತಿಗೆ ಹಾಕ್ಕೊಂಡೀನಿ ಪಲ್ಯ. ಮೊಸರು ನೋಡ್ರಿ, ಕರೆಕ್ಟಾಗಿ ಊಟಕ್ಕೆ ರೆಡಿ ಮಾಡಿದ್ದೀವಿ. ಊಟ ಮಾಡೋ ಮಾಲಕರು ಬಂದುಬಿಟ್ರಿ. ಇವಾಗ ಹಿಂಗಿರ್ಬೇಕು ನೋಡ್ರಿ ನಮ್ಮ ಇವತ್ತಿನ ರಾತ್ರಿ ಊಟ. ನೋಡ್ರಿ, ಇದು ಕೊಬ್ಬರಿ ಚಟ್ನಿ ಸ್ವಲ್ಪ, ಆಮೇಲೆ ಇದು ಅಗಸಿ ಚಟ್ನಿ, ಅಗಸಿ ಹಿಂಡಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇದು ಮೊಸರು ಮತ್ತು ಪಲ್ಯ, ಅದರ ಜೊತೆ ಸ್ವಲ್ಪ ಬಾಡಿಸ್ಕೊಳಕ್ಕೆ ಉಳ್ಳಿಗಡ್ಡಿ. ಇಷ್ಟಿದ್ರೆ ಊಟಕ್ಕೆ ಬೇರೆ ಯಾವ ಅಮೃತನೂ ಬೇಡ ರೀ, ಅಷ್ಟು ಮಜಾ ಇರುತ್ತೆ. ಇವಾಗ ತಿಂತಾರೆ ನೋಡ್ರಿ, ತಿಂದು ಟೇಸ್ಟ್ ಹೇಳ್ತಾರೆ. ನಮ್ಮ ಅಡುಗೆನೂ ರೆಡಿ ಆಯಿತು. ಕರೆಕ್ಟು ಊಟಕ್ಕೆ ಹಂಚೋಟಿಗೆ ಹೊರಗಡೆ ಹೋಗಿದ್ರು, ಕರೆಕ್ಟಾಗಿ ಊಟ ಟೈಮಿಗೆ ಬಂದರು. ಸೂಪರ್ ಆಗಿದೆ. ಚಪಾತಿ, ಹೆಸರುಬೇಳೆ ಪಲ್ಯ. ಅದು ಹೆಸರುಬೇಳೆ ಪಲ್ಯ ಅವ್ರಿಗೆ ಗೊತ್ತಿಲ್ಲ ರೀ ಏನು ಮಾಡೀವಿ ಅಂತ, ಸುಮ್ಮನೆ ಮಾಡಿದ್ವಿ. ಕರೆಕ್ಟ್ ಹೆಸರುಬೇಳೆ ಪಲ್ಯ, ಅದ್ರ ಜೊತೆ ಇದೊಂದು ಅಗಸಿ ಚಟ್ನಿ ಮತ್ತು ಕಾಯಿ ಚಟ್ನಿ, ಮೊಸರು, ಈರುಳ್ಳಿ ಇದ್ರೆ ಇದು ಮೃಷ್ಟಾನ್ನ ಭೋಜನ. ಅದಕ್ಕೆ ಉಳ್ಳಿಗಡ್ಡಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಈರುಳ್ಳಿನ ಊಟದಲ್ಲಿ ಯೂಸ್ ಮಾಡಬೇಕು. ಈರುಳ್ಳಿ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತಂತೆ. ಹಸಿ ಈರುಳ್ಳಿಯನ್ನು ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈರುಳ್ಳಿಯನ್ನು ಈ ಊಟದಲ್ಲಿ ನೆನೆಸ್ಕೊಂಡ್ರೆ ಭಾಳ ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿರಿ, ಇದೇ ಥರ ಊಟ ಮಾಡಿರಿ. ಬನ್ನಿ ಊಟ ಮಾಡೋಣ. ಇವಾಗ ಅವರು ಚಪಾತಿ ಜೊತೆ ತಿನ್ನತ್ರ, ಇವು ಅನ್ನ ಸಾರಾಗಿ ಬಂದ್ಬಿಟ್ಟಾರ ಆಲ್ರೆಡಿ. ಚಪಾತಿ ತಿಂದಿಲ್ಲ ಇದರಲ್ಲಿ. ನೋಡ್ರಿ, ನೀವು ನಾನು ಮಾಡಿರೋ ಥರ ನೀವು ಮಾಡಿ ನೋಡ್ರಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಹಾಕ್ರಿ. ನಿಮ್ಮ ಮನೇಲಿ ಹೆಂಗೆ ರಿಯಾಕ್ಷನ್ ಮಾಡಿದ್ರು ಅಂತ ತಿಳಿಸ್ರಿ. ನಾನು ಮಾಡಿರೋ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಿಮ್ದೊಂದು ಸ್ಮಾಲ್ ಲೈಕ್ ಕೊಡ್ರಿ. ಹಾಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನಮ್ಮ ಈ ಊಟ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಎಲ್ಲರಿಗೂ. ಗುಡ್ ನೈಟ್. ಹಾಗೆ ಥ್ಯಾಂಕ್ ಯು, ಬಾಯ್.